NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಜರುಗಿದ ಕುಮಾರಿ ಅಂಜಲಿ ಅಂಬಿಗೇರ ಹತ್ಯೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಮಹಾಸಭಾರಿ ಧಾರವಾಡ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 16/5/2024 ಗುರುವಾರ ವೀರಾಪುರ ಓಣಿಯ ಕರಿಯಮ್ಮ ದೇವಿ ದೇವಸ್ಥಾನದ ಹತ್ತಿರದಿಂದ ದುರ್ಗಾದ ಬೈಲಿನಲ್ಲಿರುವ ಶಹರ ಪೊಲೀಸ್ ಠಾಣೆಯವರೆಗೆ. ಈ ಸಂದರ್ಭದಲ್ಲಿ ಶ್ರೀ ಬಾಬು ಬೋಜ್ಗಾರ್ ಅಧ್ಯಕ್ಷರು ಧಾರವಾಡ ಜಿಲ್ಲೆ, ಶ್ರೀ ದಿನೇಶ್ ಬೋಜ್ಗಾರು, ಶ್ರೀ ಕುಮಾರ್ ಕಟ್ಟಿಮನಿ, ಶ್ರೀ ಸುರೇಶ್ ಕ್ವಾರಿಕೆಟ್ಟಿ, ಶ್ರೀ ದಸರಾತ್ ಬೋಜ್ಗಾರ್, ಶ್ರೀ ನಾಗರಾಜ್ ಬಂಡಿವಾಡರ್ ಅಧ್ಯಕ್ಷರು ಕೆಳಗಟಗಿ ತಾಲೂಕಾ, ಶ್ರೀ ಮಹದೇವ್ ಬೋಜ್ಗಾರ್ ಹುಬ್ಬಳ್ಳಿ ನಗರ ಅಧ್ಯಕ್ಷರು, ಶ್ರೀ ರಾಘವೇಂದ್ರ ನೀಟು ಜಿಲ್ಲಾ ಸಮಿತಿ, ಶ್ರೀಮತಿ ಲಲಿತಾ ಬೋಜ್ಗಾರ್ ರಾಜ್ಯ ಮಹಿಳಾ ಉಪಾಧ್ಯಕ್ಷರು, ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಇಂದಿರಾ ದೊಡ್ಡಮನಿ, ಶ್ರೀಮತಿ ವೆಂಕಮ್ಮ ಜಮಖಂಡಿ, ಶ್ರೀಮತಿ ಹುಲಿಗಮ್ಮ ನಿಟ್ಟೂರು, ಶ್ರೀಮತಿ ಚಂದವರಹಳ್ಳಿ ರಾಜ್ಯ ಮಹಿಳಾ, ಶ್ರೀ ಸುನಿಲ್ ನಿಟ್ಟೂರು, ಶ್ರೀಮತಿ ಶ್ರುತಿ ಕ್ಯಾರಕಟ್ಟೆ, ಶ್ರೀ ನಾಗೇಶ್ ಬತ್ತಲಕರ್, ಶ್ರೀ ಅರುಣ್, ಶ್ರೀಮತಿ ಲಲಿತಾ ಬೋಜ್ಗಾರ್ ರಾಜ್ಯ ಮಹಿಳಾ ಅಧ್ಯಕ್ಷರು ಹಾಗೂ ಸಮಸ್ತ ಧಾರವಾಡ ಜಿಲ್ಲಾ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಮಹಾಸಭಾರಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ನಂಗಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಬರ್ಬರ ಕೃತ್ಯ ಎಸಗುವವರ ವಿರುದ್ಧ ಎನ್ಕೌಂಟರ್ ಕಾಯ್ದೆಯನ್ನು ಜಾರಿಗೆ ತರುವ ಕುರಿತು ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ಬಡ ಕುಟುಂಬದ ಸೇರಿದ ಕುಮಾರಿ ಅಂಜಲಿ ಮೋಹನ್ ಅಂಬಿಗೆ ವಯಸ್ಸು 22 ವರ್ಷ ಇವಳನ್ನು ದಿನಾಂಕ 15/5/2024 ಮನೆಗೆ ನುಗ್ಗಿ ಚಾಕುವಿನಿಂದ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮಹಿಳೆಯರಿಗೆ ಸೂಕ್ತ ಗೌರವ ಮತ್ತು ರಕ್ಷಣೆ ನೀಡಬೇಕಾದಂತಹ ಸಮಾಜದಲ್ಲಿ ಹಾಡೋಗಲೇ ಹೆಣ್ಣು ಮಕ್ಕಳ ಕೊಲೆ ನಡೆಯುತ್ತಿರುವುದು ತೀವ್ರ ವಿಷಾದನೀಯ. ಕೇವಲ 1 ತಿಂಗಳ ಹಿಂದೆ ಸಹೋದರಿ ದಿನಾಂಕ ನೇಹಾ ಹಿರೇಮಠ್ ಅವರ ಕೊಲೆ ನಡೆದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಕೊಲೆ ನಡೆದಿದ್ದು ತೀವ್ರ ಆಘಾತ ತಂದಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಯಾವ ಸಮಾಜದಲ್ಲಿ ಒಂದು ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿಯೂ ಕೂಡ ನಿರ್ಭೀತಿಯಿಂದ ನಡೆಯುವಂತಾದರೆ ಆ ಸಮಾಜವನ್ನು ನಾಗರಿಕ ಸಮಾಜ ಎನ್ನಬಹುದು ಎಂದು ಹೇಳಿದ ಮಾತು ಅಕ್ಷರಶಃ ಸುಳ್ಳಾಗಿದೆ. ಈ ಸಮಾಜವು ಮಹಿಳೆಯರ ಮತ್ತು ಮಕ್ಕಳ ಶೋಷಣೆಗೆ ಟೊಂಕ ಕಟ್ಟಿ ನಿಂತಾಗಿದೆ. ಜವಾಬ್ದಾರಿಯುತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಂತಹ ಅನಿಷ್ಟಗಳನ್ನು ತಡೆಯಲು ಎನ್ಕೌಂಟರಿನಂತಹ ಕಾನೂನುಗಳನ್ನು ರಚಿಸುವುದು ಸೂಕ್ತ ಸಮಯವಾಗಿದೆ. ಇವತ್ತಿನ ದಿನಗಳಲ್ಲಿ ಕೇವಲ ಕಾಟಾಚಾರಕ್ಕೆ ಅಪರಾಧಿಯನ್ನು ಬಂಧಿಸಿ ಅವನನ್ನು ಜೈಲಿಗೆ ತಳ್ಳಿದಾಗ ಆ ಅಪರಾಧಿ ಮತ್ತೆ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಇಂತಹ ಅಪರಾಧ ಕೃತ್ಯಗಳನ್ನು ನಡೆಸುತ್ತಿರುವುದು ವಿಪರ್ಯಾಸವಾಗಿದೆ. ಆದ್ದರಿಂದ ಶೋಷಿತ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡುವುದಲ್ಲದೆ ಸಮಾಜದ ಇಂತಹ ಅಪರಾಧಿಗಳನ್ನು ಸೂಕ್ತ ಭಯ ಮತ್ತು ಕಾನೂನಿನ ಬೆದರಿಕೆ ಉಂಟು ಮಾಡಿ ತನ್ಮೂಲಕ ಮಹಿಳೆಯರ ಮೇಲಿನ ಅಪರಾಧ ಚಟುವಟಿಕೆಗಳನ್ನು ಕಡಿಮೆ ಮಾಡಿ ಇಂತಹ ಅಪರಾಧಿಗಳಿಗೆ ತತ್ಕ್ಷಣ ವಿಚಾರಣೆ ನಡೆಸಿ ಸ್ಥಳದಲ್ಲಿ ಎನ್ಕೌಂಟರ್ ಮಾಡುವ ಕಾನೂನನ್ನು ರಚಿಸಿ ಜಾರಿಗೆ ತರಬೇಕೆಂದು ಶ್ರೀ ಹಿಂದೂ ಗೋಲ್ಬೆಟ್ಟ ಮಹಾಸಭಾದ ಧಾರವಾಡ ಜಿಲ್ಲೆ ಮಹಿಳಾ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೇವೆ. ಮತ್ತು ಮೃತ ಸಹೋದರಿಯ ನ್ಯಾಯ ಒದಗಿಸಿಕೊಡುವುದಾದರೆ ಸಮಾಜದಲ್ಲಿ ಇಂತಹ ನ್ಯಾಯ ಅಪರಾಧಿಗಳಿಗೆ ಸೂಕ್ತ ಭಯ ಮತ್ತು ಕಾನೂನಿನ ಬೆದರಿಕೆ ಉಂಟು ಮಾಡಿ ತನ್ಮೂಲಕ ಮಹಿಳೆಯರ ಮೇಲಿನ ಅಪರಾಧ ಚಟುವಟಿಕೆಗಳನ್ನು ಕಡಿಮೆ ಮಾಡಿ ಇಂತಹ ಅಪರಾಧಿಗಳಿಗೆ ತಕ್ಷಣ ವಿಚಾರಣೆ ನಡೆಸಿ ಸ್ಥಳದಲ್ಲಿ ಎನ್ಕೌಂಟರ್ ಮಾಡುವ ಕಾನೂನನ್ನು ರಚಿಸಿ ಜಾರಿಗೆ ತರಬೇಕೆಂದು ಶ್ರೀ ಹಿಂದೂ ಗೋಲ್ಬೆಟ್ಟ ಮಹಾಸಭಾದ ಧಾರವಾಡ ಜಿಲ್ಲೆಯ ಮಹಿಳಾ ಸಂಘಟನೆಯ ವತಿಯಿಂದ ಒತ್ತಾಯಿಸುತ್ತೇವೆ. ಮತ್ತು ಮೃತ ಸಹೋದರಿಯ ಕುಟುಂಬಕ್ಕೆ ಸಾಧನೆಯಲ್ಲಿ ತಕ್ಕ ಭದ್ರತೆಯನ್ನು ಒದಗಿಸಿ ಮುಖ್ಯಮಂತ್ರಿಗಳ ನಿಧಿಯಿಂದ ಪರಿಹಾರವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಯಾರು ಸರ್ ಏನ್ ಪೊಸಿಷನ್ ಕೇಳ್ರಿ ಈಗ ಅಧ್ಯಕ್ಷರ
ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ನಾನು ನನ್ನ ಶಿಫಾರಸು